ಒಂದು ಸಮುದ್ರ ತೀರದ ಹಳ್ಳಿಯಲ್ಲಿ ರಾಮಪ್ಪ ಎಂಬ ಒಬ್ಬ ರೈತನಿದ್ದ. ಅವನು ಹಗಲು ರಾತ್ರಿ ಹೊಲದಲ್ಲಿ ಕೆಲಸ ಮಾಡುವವನಾಗಿದ್ದ. ತನ್ನ ಮನೆಯ ಹಿತ್ತಲಲ್ಲಿ ಹಳೆಯದಾದ ಕೆಲವು ತೆಂಗಿನ ಮರಗಳು ನಿಂತಿದ್ದವು. ಆ ಮರಗಳು ವರ್ಷಕ್ಕೆ ಸ್ವಲ್ಪ ತೆಂಗು ಕೊಟ್ಟರೂ ಅವನು ಅದನ್ನು ಹೆಚ್ಚು ಗಮನಿಸುತ್ತಿರಲಿಲ್ಲ. ಒಂದು ದಿನ ಅವನ ಮಗನು ಕೇಳಿದ, ಅಪ್ಪ, ಈ ಮರಗಳಿಂದ ಎಷ್ಟು ಪ್ರಯೋಜನ ಪಡೆಯಬಹುದು ಗೊತ್ತಾ? ನಾವು ಕೇವಲ ನೀರು ಕುಡಿಯುವುದಕ್ಕೆ ಮಾತ್ರ ಬಳಸುತ್ತಿದ್ದೇವೆ. ರಾಮಪ್ಪ ನಗುತ್ತಾ ಹೇಳಿದ, ಮಗ, ತೆಂಗಿನ ಮರ ಅಷ್ಟು ಸರಳವಲ್ಲ. ಇದು ದೇವರ ಕೊಡುಗೆ. ಮರದ ಪ್ರತಿಯೊಂದು ಭಾಗವೂ ನಮಗೆ ಉಪಯೋಗ. ರಾಮಪ್ಪ ತೆಂಗಿನಕಾಯಿ ಕತ್ತರಿಸಿ ತೋರಿಸಿದ. ಅದರೊಳಗಿನ ನೀರನ್ನು ಮಗನಿಗೆ ಕುಡಿಸಿದ. ಈ ನೀರು ಬಿಸಿಲಿನಲ್ಲಿ ನಮಗೆ ಜೀವ ನೀಡುತ್ತದೆ. ಇದು ಶುದ್ಧ, ಆರೋಗ್ಯಕರ. ಕೆಲಸ ಮಾಡುತ್ತಿರುವಾಗ ದೇಹದ ಶಕ್ತಿ ಉಳಿಸಲು ಇದು ದೈವದ ವರ. ಅವನು ತೆಂಗಿನ ಹಣ್ಣಿನ ಒಳಗಿನ ತೊಳೆದ ತುಪ್ಪಳನ್ನು ತೋರಿಸಿದ. ಇದರಿಂದ ಎಣ್ಣೆ ತಯಾರಿಸಬಹುದು, ಅಡುಗೆಯಲ್ಲಿ ಬಳಸಬಹುದು. ಮಗು, ಇವು ಆರೋಗ್ಯಕ್ಕೂ ದೇಹಕ್ಕೂ ಶಕ್ತಿ ಕೊಡುತ್ತವೆ. ನಮ್ಮ ಊರಿನ ಹಲವರು ತಮ್ಮ ಜೀವನೋಪಾಯವನ್ನು ಈ ತೆಂಗಿನಿಂದಲೇ ನಡೆಸುತ್ತಾರೆ. ನಂತರ ಅವನು ತೆಂಗಿನ ಮರದಿಂದ ಬಿದ್ದ ಒಣ ಎಲೆಗಳನ್ನು ಎತ್ತಿ ತೋರಿಸಿದ. ಇವು ಕೇವಲ ಕಸವಲ್ಲ. ಗ್ರಾಮದಲ್ಲಿ ಜನರು ಈ ಎಲೆಗಳಿಂದ ಮನೆಗಳ ಕೂಸು ಮಾಡುತ್ತಾರೆ, ಚಪ್ಪಲಿ ಹೆಣೆಯುತ್ತಾರೆ, ಬಿಸಿಲಿನಿಂದ ರಕ್ಷಣೆ ಪಡೆಯುತ್ತಾರೆ. ಅವನು ತೆಂಗಿನ ಹೊರಗಿನ ಗಟ್ಟಿಯಾದ ತೊಳೆದ ಚಿಪ್ಪು ತೋರಿಸಿದ. ಇದರಿಂದ ನಾರು ಸಿಗುತ್ತದೆ. ಜನರು ಅದರಿಂದ ಹಗ್ಗ, ಬಟ್ಟೆ, ಮ್ಯಾಟ್, ಕುರ್ಚಿ ಮಾಡುವರು. ಕಲೆಗಾರರಿಗೆ ಇದು ಆಸ್ತಿಯಂತಿದೆ. ರಾಮಪ್ಪ ಮಗನ ಕೈ ಹಿಡಿದು ತೆಂಗಿನ ಮರಗಳ ಕೆಳಗೆ ನಿಂತ. ಮಗ, ಮರ ಕೇವಲ ಹಣ್ಣು ಕೊಡುವುದಲ್ಲ. ಗಾಳಿ ಶುದ್ಧಗೊಳಿಸುತ್ತದೆ, ನಮ್ಮ ಮನೆಗೆ ಸೌಂದರ್ಯ ನೀಡುತ್ತದೆ. ಹೀಗಾಗಿ ಮನುಷ್ಯನು ಮರವನ್ನು ಕತ್ತರಿಸದೆ ಕಾಪಾಡಬೇಕು. ಮರವೇ ಜೀವನ. ಮಗನು ಕಣ್ಣು ಮಿಟಿಕಿಸಿ ಕೇಳಿದ, ಅಪ್ಪ, ಆಗ ನಾವು ಇನ್ನೂ ತೆಂಗಿನ ಮರಗಳನ್ನು ನೆಡೋಣವೇ? ರಾಮಪ್ಪ ಸಂತೋಷದಿಂದ ತಲೆಯಾಡಿದ. ಹೌದು ಮಗ, ನಾವು ಇಂದು ಒಂದು ನೆಟ್ಟು ನಾಳೆ ಶತಮಾನದ ಫಲ ಪಡೆಯಬಹುದು.